ಅಮೆರಿಕ ಇರಾನ್ ಯುದ್ಧಕ್ಕೆ ಬ್ರೇಕ್, ಪಾಕ್ ಚೀನಾ ಮಧ್ಯಸ್ಥಿಕೆ ಸಕ್ಸಸ್, 2 ವಾರಗಳ ಕಾಲ ಕದನ ವಿರಾಮ. ಇರಾನ್ನ 10 ಕಂಡೀಷನ್ಗೆ ಟ್ರಂಪ್ ನಡೆಗೆ ನೆತನ್ಯಾಹು ಏನಂದ್ರು? ಹರ್ಮೋಸ್ ಯಾರ ಕಂಟ್ರೋಲ್ಗೆ? ಕದನ ವಿರಾಮ. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಕಡೆಗೂ ಬ್ರೇಕ್ ಬಿದ್ದಿರುವಂತದ್ದು ಕದನ ವಿರಾಮದ ಮುಖಾಂತರ 2 ವಾರ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತದ್ದು ಟ್ರಂಪ್ ಹಾಗೂ ಇರಾನ್ ಕೂಡ ಅದಕ್ಕೆ ಒಪ್ಪಿಕೊಂಡಿದೆ. ಪಾಕಿಸ್ತಾನ ಹಾಗೂ ಚೀನಾ ಮಧ್ಯಸ್ಥಿಕೆ ಸಕ್ಸಸ್ ಆಗಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆ ಅಂತ ಅಮೆರಿಕ ಕೂಡ ಹೇಳಿದೆ, ಇರಾನ್ ಕೂಡ ಹೇಳಿದೆ. ಆ ಮಧ್ಯಸ್ಥಿಕೆ ಅನ್ನುವಂಥದ್ದು ಸಕ್ಸಸ್ ಆಗಿದೆ. ಇರಾನ್ನ 10 ಕಂಡೀಷನ್ಗೆ ಒಪ್ಪಿರುವಂತದ್ದು ಟ್ರಂಪ್. ಸಾಕಷ್ಟು ಕಂಡೀಷನ್ಸ್ ಗಳನ್ನ ಹಾಕಿದ್ರು, ಅದಕ್ಕೆಲ್ಲದಕ್ಕೂ ಕೂಡ ಅಮೆರಿಕ ಓಕೆ ಅಂದಿದೆ. ನಾಡಿದ್ದು ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯಲಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಇರಾನ್ನಿಂದ ಯಾರು ಹಾಜರಾಗ್ತಾರೆ, ಅಮೆರಿಕಾದಿಂದ ಯಾರು ಹಾಜರಾಗ್ತಾರೆ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಕದನ ವಿರಾಮವಷ್ಟೇ, ಯುದ್ಧ ನಿಂತಿಲ್ಲ ಅಂತ ಖಮೇನಿ ಹೇಳಿರುವಂಥದ್ದು. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಅಷ್ಟೇ ಅದನ್ನೇ ಹೇಳ್ತಾ ಇದ್ದಿದ್ದಲ್ವಾ, ನಿಲ್ಲಿಸಿದಂಥ ಟೈಮ್ನಲ್ಲಿ ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ ಅಂತ ಹೇಳ್ತಾ ಇದ್ವಿ. ಬಟ್ ಆಲ್ಮೋಸ್ಟ್ ಕದನ ವಿರಾಮ ಅಂತ ಬಂದಂಥ ಸಂದರ್ಭದಲ್ಲಿ ಆ ಒಂದು ಯುದ್ಧ ಅಲ್ಲಿಗೆ ತಣ್ಣಗಾಗಿರುವಂತ ಸಾಕಷ್ಟು ಎಕ್ಸಾಂಪಲ್ಗಳಿದಾವೆ. 90% ಕದನ ವಿರಾಮ ಅಂತ ಬಂದಂತ ಸಂದರ್ಭದಲ್ಲಿ ಆ ಯುದ್ಧಗಳು ಅಲ್ಲಿಗೆ ತಣ್ಣಗಾಗಿದ್ದಾವೆ. ಇದು ಕೂಡ ಅದೇ ರೀತಿಯಾಗಿ ಆಗುವಂತ ಚಾನ್ಸಸ್ ಇದೆಯಾ ಕಾದ್ ನೋಡ್ಬೇಕು. ಆ ಮಾತುಕತೆಯ ಮೇಲೆ ನಿಂತಿದೆ. ಲೆಬನಾನ್ ಮೇಲೆ ದಾಳಿ ನಿಲ್ಲಲ್ಲ ಅಂತ ಇಸ್ರೇಲ್ ಇರುವಂತದ್ದು. ಯಾಕೆಂದ್ರೆ ಇರಾನ್ ಜೊತೆ ಅಷ್ಟೇ ನಮ್ಮದು ಕದನ ವಿರಾಮ ಅನ್ನುವಂಥದ್ದು, ಲೆಬನಾನ್ ಜೊತೆ ಅಲ್ಲ ಅಂತ ಇಸ್ರೇಲ್ ಹೇಳಿದೆ. ಕದನ ವಿರಾಮ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಜಿಗಿತ. ಇತ್ತ ಆಟೋ ಗ್ಯಾಸ್ ಬೆಲೆಯನ್ನ ಕೂಡ ಏರಿಸಿರುವಂತದ್ದು ಸರ್ಕಾರ. ಚಿನ್ನ ಹಾಗೂ ಬೆಳ್ಳಿ ಬೆಲೆ ಕೊಂಚ ಏರಿಕೆ ಆಗಿದೆ. ಇನ್ನು ಇರಾನ್ ಜೊತೆ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪಿಕೊಂಡಿದೆ. ಇರಾನ್ ಜೊತೆಗಿನ ಕದನ ವಿರಾಮಕ್ಕೆ ಇಸ್ರೇಲ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಆದ್ರೆ ಲೆಬನಾನ್ ಮೇಲೆ ದಾಳಿ ಇರುತ್ತೆ ಅಂತ ಇಸ್ರೇಲ್ ಹೇಳಿದೆ. ಇರಾನ್ ಸಾಕ್ತಾ ಇದ್ದಂತ ಉಗ್ರ ಸಂಘಟನೆ ಲೆಬನಾನ್ನಲ್ಲಿ ಇರುವಂತದ್ದು ಹಿಜ್ಬುಲ್ಲಾ, ಅವ್ರ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಆಲ್ರೆಡಿ ಸಾಕಷ್ಟು ಅಟ್ಯಾಕ್ ಅನ್ನ ಮಾಡಿರುವಂತದ್ದು ಇಸ್ರೇಲ್. ಲೆಬನಾನ್ ಮತ್ತೆ ಇರಾನ್ 2 ದೇಶಗಳ ಮೇಲೆ ಅವರು ದಾಳಿಯನ್ನ ಮಾಡ್ತಾ ಇದ್ರು, ಯುದ್ಧವನ್ನ ಮಾಡ್ತಾ ಇದ್ರು. ಈಗ ಇರಾನ್ ಜೊತೆ ಸೀಸ್ ಫೈರ್ ಓಕೆ, ಲೆಬನಾನ್ ಮೇಲೆ ನಾವೇನು ಯುದ್ಧವನ್ನ ನಿಲ್ಲಿಸಿಲ್ಲ, ಅವ್ರ ಮೇಲೆ ನಮ್ಮ ಅಟ್ಯಾಕ್ ಮುಂದುವರಿಯುತ್ತೆ ಅಂತ ಹೇಳಿದ ಇಸ್ರೇಲ್. ಕದನ ವಿರಾಮದಲ್ಲಿ ಇಸ್ರೇಲ್ ದ್ವಂದ್ವ ನಿಲುವು ಅನ್ನೋದಕ್ಕಿಂತ ಈಗ ಮಾತುಕತೆ ಆಗಿರುವಂತದ್ದು ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಲೆಬನಾನ್ ಮೇಲೆ ನಮ್ಮ ಅಟ್ಯಾಕ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಹಿಜ್ಬುಲ್ಲಾ ಮೇಲೆ ದಾಳಿ ನಿಲ್ಲಲ್ಲ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲೆಬನಾನ್ ಮೇಲೆ ದಾಳಿಯನ್ನ ಮುಂದುವರಿಸಿರುವಂತದ್ದು ಇಸ್ರೇಲ್. ಕ್ಷಿಪಣಿಗಳಿಂದ ಬೃಹತ್ ಕಟ್ಟಡಗಳ ಮೇಲೆ ದಾಳಿಯನ್ನ ಮಾಡಲಾಗ್ತದೆ. ಹಿಜ್ಬುಲ್ಲಾಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಯಾಕಂದ್ರೆ ಮೇನ್ ಆಗಿ ಅವ್ರು ಥ್ರೆಟ್ ಇರುವಂತದ್ದು ಯಾರಿಗೆ? ಇಸ್ರೇಲ್ನವ್ರಿಗೆ. ಅವ್ರನ್ನ ಸಾಕ್ತಿರುವಂತದ್ದು ಯಾರು? ಇರಾನ್ನವರು. ಈ ಹೌತಿ, ಹಿಜ್ಬುಲ್ಲಾ, ಹಮಾಸ್ನೆಲ್ಲ ಮೇನ್ ಆಗಿ ಪೋಷಣೆ ಪಾಲನೆ ಎಲ್ಲ ಆಗ್ತಾ ಇರುವಂತದ್ದು ಇರಾನ್ನಿಂದ. ಸೊ ಹೀಗಾಗಿ ಅವರೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡ್ತಾರೆ ಇಸ್ರೇಲ್ನವರು. ಇರಾನ್ನಲ್ಲಿರುವಂತಹ ಭಾರತೀಯರಿಗೆ ಸೂಚನೆಯನ್ನ ಕೊಡಲಾಗಿದೆ. ಕೂಡಲೇ ಇರಾನ್ ಅನ್ನ ತೊರೆಯುವಂತೆ ಸಲಹೆಯನ್ನ ಕೊಡಲಾಗಿದೆ. ಕದನ ವಿರಾಮ ಇರುವಂತಹ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಚನೆಯನ್ನ ಕೊಟ್ಟಿದೆ. ಅಲ್ಲಿರುವಂತಹ ಭಾರತೀಯರಿಗೆ ಯುದ್ಧ ವಿಕೋಪಕ್ಕೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಸಲಹೆಯನ್ನ ಕೊಡಲಾಗಿದೆ. ಟೆಹರಾನ್ನಿಂದ ತಕ್ಷಣ ನಿರ್ಗಮಿಸುವಂತೆ ಅವ್ರ ಸಲಹೆಯನ್ನ ಕೊಟ್ಟಿದ್ದಾರೆ. ಟೆಹರಾನ್ನಿಂದ ಹೊರಡಿ. ಇಲ್ಲೇನಾದ್ರೂ ಕದನ ವಿರಾಮ ಮತ್ತೊಮ್ಮೆ ಬ್ರೇಕ್ ಆಗಿ ಯುದ್ಧದ ತೀವ್ರತೆ ಮತ್ತೆ ಜಾಸ್ತಿ ಆದ್ರೆ ಇಲ್ಲಿನ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಭಾರತಕ್ಕೆ ವಾಪಸ್ ಹೋಗಿ ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ ಇರಾನ್ನಲ್ಲಿರುವಂತ ಭಾರತೀಯರಿಗೆ. ಭಾರತೀಯ ರಾಯಭಾರ ಕಚೇರಿ ಇದೆಯಲ್ಲ ಇರಾನ್ನಲ್ಲಿ, ಅವ್ರ ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಲಿರುವಂತ ಭಾರತೀಯರಿಗೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದೀವಿ. ಎಚ್ಚರಿಕೆ ಕೂಡ, ಯಾಕೆಂದ್ರೆ ಈಗ 15 ದಿನಗಳ ಕಾಲ ಸೀಸ್ ಫೈರ್ ಇದೆ. ಈ ಸಂದರ್ಭದಲ್ಲಿ ಮಾತುಕತೆ ಏನಾಗುತ್ತೋ ಏನೋ ಅನ್ನುವಂಥದ್ದು ಗೊತ್ತಿಲ್ಲ. ಕದನ ವಿರಾಮ ಇರಾನ್ 10 ಕಂಡೀಷನ್ ನೋಡಿದಾದ್ರೆ ಇರಾನ್ ಮೇಲೆ ಯಾವುದೇ ಸೈನಿಕ ದಾಳಿಯನ್ನ ಮಾಡಬಾರದು, ನಂಬರ್ 1 ಕಂಡೀಷನ್. ನಂಬರ್ 2, ಇರಾನ್ಗೆ ಹರ್ಮೂಜ್ ಜಲಸಂಧಿ ಮಾರ್ಗ ನಿಯಂತ್ರಣದ ಪರಮಾಧಿಕಾರ ನಮಗೆ ಇರುತ್ತೆ. ಇರಾನ್ನ ಯುರೇನಿಯಂ ಪುಷ್ಟೀಕರಣದ ಹಕ್ಕಿಗೆ ಮಾನ್ಯತೆಯನ್ನ ಕೊಡಬೇಕು. ಅಮೆರಿಕ ವಿಧಿಸಿರುವಂತಹ ಆರ್ಥಿಕ ನಿರ್ಬಂಧಗಳನ್ನ ರದ್ದು ಮಾಡಬೇಕು.
ತೆರವು ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇತರೆ ದೇಶಗಳಿಗೆ ಒತ್ತಡ ಹಾಕುವಂತ ನಿರ್ಬಂಧವನ್ನ ಕೂಡ ತೆಗಿಬೇಕು. UN ಭದ್ರತಾ ಮಂಡಳಿಯ ನಿರ್ಣಯಗಳನ್ನ ರದ್ದು ಮಾಡಬೇಕು ಅಂತ ಇರಾನ್ ಕೇಳ್ಕೊಂಡಿದೆ. IAEA ಮೇಲ್ವಿಚಾರಣಾ ನಿರ್ಬಂಧಗಳನ್ನ ಕಡಿಮೆ ಮಾಡಬೇಕು. ಯುದ್ಧದಿಂದಾದಂಥ ಹಾನಿಗೆ ಅಮೆರಿಕ ಹಣವನ್ನ ಪಾವತಿ ಮಾಡಬೇಕು, ಅಂದ್ರೆ ನಷ್ಟವನ್ನ ಭರಿಸ್ಕೊಡ್ಬೇಕು ಅಂತ ಕೇಳಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಿಂದ ಅಮೆರಿಕ ಸೇನೆ ಹಿಂತೆಗೆದುಕೊಳ್ಬೇಕು ಅಂತ, ಮಧ್ಯಪ್ರಾಚ್ಯದಲ್ಲಿರುವಂತ ಸೇನಾ ನೆಲೆಗಳಲ್ಲಿ ಇರುವಂತಹ ಸೇನೆಯನ್ನು ವಾಪಸ್ ಪಡಿಸ್ಕೊಳ್ಬೇಕು. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮೇಲೆ ದಾಳಿಯನ್ನ ನಿಲ್ಲಿಸಬೇಕು ಅಂತ ಕೇಳಿದ್ದಾರೆ. ಕದನ ವಿರಾಮ ಪರಿಣಾಮ ಏನು ಅಂತ ನೋಡೋದಾದ್ರೆ ತೈಲ ದರ ಇಳಿಕೆ ಆಗಿದೆ. 117 ಇದ್ದಿದ್ದು $91 ಬಂದಿದೆ. ಷೇರು ಮಾರ್ಕೆಟ್ ಸಹಜವಾಗಿ ಜಿಗಿತ, ಹೋಪ್ಸ್ ಜಾಸ್ತಿ ಆಗಿದೆ. ಅಲ್ಲಿ ತೈಲ ಸಾಗಾಣೆ ಸರಾಗ ಆದಂತ ಆಗ್ತಾ ಇದೆ. ಹರ್ಮುಜ್ ಫ್ರೀ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಗ್ಯಾಸ್ ಸಮಸ್ಯೆ ಮುಕ್ತಿ ಸಿಗುತ್ತಾ ಕಾದ್ ನೋಡ್ಬೇಕು. ಯಾಕೆಂದ್ರೆ ಮೇನ್ ಪ್ರೊಡಕ್ಷನ್ ಯೂನಿಟ್ ಅನ್ನ ಧ್ವಂಸ ಮಾಡಿರುವಂತ ಹಿನ್ನೆಲೆಯಲ್ಲಿ ಅದು ರಿಕವರ್ ಆಗ್ಲಿಕ್ಕೆ ಇನ್ನು ಸಾಕಷ್ಟು ತಿಂಗಳುಗಳು ಬೇಕು. ಇನ್ನ ಅಮೆರಿಕ ಒಪ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಅವರ ಷರತ್ತುಗಳನ್ನ ಹರ್ಮುಜ್ನಲ್ಲಿ ಟೋಲ್ ನಿರ್ಮಾಣ ಮಾಡ್ಲಿಕ್ಕೆ ಏನಾದ್ರೂ ಅಮೆರಿಕ ಒಪ್ಕೊಳ್ಳುತ್ತಾ ಕಾದ್ ನೋಡ್ಬೇಕು. ಅದೆಲ್ಲ ನೆಕ್ಸ್ಟ್ ಪ್ರೋಸೆಸ್ ಇದೆ, ಮಾತುಕತೆ ಇದೆ. ಏನಾದ್ರೂ ಒಪ್ಕೊಂಡಿದೆ ಆದ್ರೆ ಒಂದು ಹಡಗು ಪಾಸ್ ಆಗಬೇಕು ಅಂದ್ರೆ ಹತ್ತತ್ರ 18 ಕೋಟಿ ಕೊಟ್ಟು ತಮ್ಮ ಹಡಗುಗಳನ್ನ ಆಯಾ ದೇಶಗಳು ಟೋಲ್ ಕಟ್ಟಿ ಪಾಸ್ ಮಾಡ್ಕೊಳ್ಬೇಕಾಗಿದೆ. ಅಂತ ಪರಿಸ್ಥಿತಿಗೆ ಅಮೆರಿಕ ಓಕೆ ಅನ್ನತ್ತಾ? ಹರ್ಮುಜ್ ನಿಯಂತ್ರಣದ ಪರಮಾಧಿಕಾರ ಓಕೆ, ಆದ್ರೆ ಟೋಲ್ ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ನಿಲುವು ಏನಿರುತ್ತೆ ಅನ್ನುವಂಥದ್ದೇ ಈಗಿರುವಂತ ಕುತೂಹಲ. ಎಲ್ಲಾ ದೇಶಗಳಿಗೂ ದೊಡ್ಡ ನಷ್ಟ ಆಗುತ್ತೆ. ಕದನ ವಿರಾಮ, ಇರಾನ್ಗೆ ಗಡುವು ಮೇಲೆ ಗಡುವನ್ನ ಕೊಟ್ಟಿದ್ರು ಟ್ರಂಪ್, ಈಗೂ ಹರ್ಟ್ ಆಗಿದೆ. ಅಮೆರಿಕದ ಪ್ರತಿಷ್ಠೆನೂ ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ಡೋಂಟ್ ಕೇರ್ ಅಂದಿದ್ರು ಇರಾನ್ನವರು. 40 ದಿನ ಸಸ್ಟೈನ್ ಮಾಡ್ಕೊಂಡು ಬಂದಿದ್ದಾರೆ ಯುದ್ಧವನ್ನ. ಒಂದು ವಾರದಲ್ಲಿ ಮುಗಿಸ್ಬಿಡ್ಬೋದು ಅಂತ ಅನ್ಕೊಂಡಿದ್ರು ಟ್ರಂಪ್. ಆಗಿಲ್ಲ, ಹಂಗೆ ಒಪ್ಪಂದಕ್ಕೆ ಬರೆದಿದ್ರೆ ಇಡೀ ಇರಾನ್ ನಾಶದ ಬೆದರಿಕೆಯನ್ನ ಕೂಡ ಹಾಕಲಾಗಿತ್ತು. ಇರಾನ್ನ ಹಲವೆಡೆ ಇಸ್ರೇಲ್ ದಾಳಿಯನ್ನ ಮಾಡಿದೆ, ಮಾಡ್ತಾನೇ ಇದ್ರು. ಇವತ್ತು ಬೆಳಗಿನ ಜಾವದವರೆಗೂ ಕೂಡ ಕಂಟಿನ್ಯೂ ಆಗಿತ್ತು. ಅಮೆರಿಕ ಜೊತೆ ಪಾಕ್ PM ಮಾತುಕತೆ, ಇರಾನ್ ಜೊತೆ ಚೀನಾ ಅಧ್ಯಕ್ಷ ಮಾತುಕತೆ. ಎರಡು ದೇಶಗಳ ಮಧ್ಯಸ್ಥಿಕೆಯಿಂದ ಸಂಧಾನ ಸಕ್ಸಸ್ ಆಗಿದೆ. ಹುಚ್ಚು ದೊರೆ ಡೊನಾಲ್ಡ್ ಟ್ರಂಪ್ ಅವ್ರ ಮಾತನ್ನ ಅವರೇ ಕೇಳಲ್ಲ ಅನ್ನುವಂತ ಸಂದರ್ಭದಲ್ಲಿ ಪಾಕ್ನ ಮಾತನ್ನ ಕೇಳ್ಬಿಟ್ರಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಚರ್ಚೆ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ಯುದ್ಧ ನಿಲ್ಬೇಕಾದಂತ ಅನಿವಾರ್ಯತೆ ಡೊನಾಲ್ಡ್ ಟ್ರಂಪ್ ಮೇಲೂ ಕೂಡ ಇತ್ತು. ಹತ್ತತ್ರ ಒಂದು ದಿನಕ್ಕೆ 19 ರಿಂದ 20 ಸಾವಿರ ಕೋಟಿಯಷ್ಟು ಅಮೆರಿಕ ಕಳ್ಕೊಳ್ತಾ ಇತ್ತು, ವೆಚ್ಚವನ್ನ ಮಾಡ್ತಾ ಇತ್ತು. ಸಾಕಷ್ಟು ಯುದ್ಧ ವಿಮಾನಗಳನ್ನ ಹೊಡೆದಾಕಿರುವಂಥದ್ದು ಇರಾನ್. ಅವರ ಡಿಫೆನ್ಸ್ ಸೇಲ್ಗೂ ಕೂಡ ದೊಡ್ಡ ಹೊಡೆತ ಬಿದ್ದಿತ್ತು. ಅದು F-15, 35 ಎಲ್ಲ ಹೊಡೆದಾಕದಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿದ್ಯಾರ್ಥಿ ಭವನ ಹೋಟೆಲ್ಗೂ ಕೂಡ ತಟ್ಟಿರುವಂಥದ್ದು ಗ್ಯಾಸ್ ಬಿಸಿ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಗ್ಯಾಸ್ ಕಡಿಮೆ ಬಳಕೆ ಆಗುವಂತ ಸೆರಾಮಿಕ್ ಬರ್ನರ್ಸ್ ಬಳಕೆಯನ್ನ ಯೂಸ್ ಮಾಡಲಾಗ್ತಾ ಇರುವಂಥದ್ದು. ಗ್ರಾಹಕರಿಗೆ ಕೇಳಿದಂತ ದೋಸೆ ಪೂರೈಕೆ ಮಾಡ್ತಾ ಇದ್ದಾರೆ ಮಾಲೀಕರು. ವಿದ್ಯಾರ್ಥಿ ಭವನ ಅಂದ್ರೆ ಫೇಮಸ್ ಆಗಿರುವಂಥದ್ದೇ ದೋಸೆಗೋಸ್ಕರ. ಆ ದೋಸೆ ಸಹಜವಾಗಿ ಬೇಡಿಕೆ ತುಂಬಾ ಇರುತ್ತೆ. ಕ್ಯೂನಲ್ಲೆಲ್ಲ ನಿಂತ್ಕೊಂಡು ದೋಸೆ ತಿನ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಬರುವಂತ ಗ್ರಾಹಕರಿಗೆ ಗ್ಯಾಸ್ ಸಮಸ್ಯೆ ಅದು ಇದು ಅಂತ ಹೇಳ್ಕೊಂಡು ಕೂರಕ್ಕೂ ಆಗಲ್ಲ. ಸೊ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಅದನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ ನಮ್ಮ ಭಾರತದಲ್ಲಿ ಅದರ ಎಫೆಕ್ಟ್ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಕಳೆದ 38 ದಿನಗಳಿಂದನೂ ಕೂಡ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಹೋಟೆಲ್ಗಳಲ್ಲಿ ಈ ದೋಸೆ ಪ್ರಿಯರು ಯಾರ್ಯಾರಿದ್ದಾರೆ ಅವರಿಗೆ ಸಮರ್ಪಕವಾಗಿ ದೋಸೆಯನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಪ್ರಸಿದ್ಧ ಹೋಟೆಲ್ಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರೋದು. ಈ ಹಿನ್ನೆಲೆಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ನಾವೀಗ ಬೆಂಗಳೂರಿನ ಪ್ರಸಿದ್ಧ ವಿದ್ಯಾರ್ಥಿ ಭವನದಲ್ಲಿದ್ದೇವೆ. ಇಲ್ಲಿರುವಂಥ ಏನು ಗ್ಯಾಸ್ ಮಾಡುವಂಥ ಒಲೆಗಳೇನಿದ್ದಾವೆ ಇವುಗಳಲ್ಲಿ ಗ್ಯಾಸ್ ಪ್ರಮಾಣವನ್ನು ಕಡಿಮೆ ಬಳಕೆ ಮಾಡಲಿಕ್ಕೆ, ಅಂದರೆ 40% ಕಡಿಮೆ ಮಾಡಲಿಕ್ಕೆ ಸೆರಾಮಿಕ್ ಬರ್ನರ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಿಮಗೆ ಸೌದೆ ಒಲೆಯನ್ನು ಕೂಡ ಬಳಕೆ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ರೀತಿಯಾಗಿ ನಗರದ ಬಹುತೇಕ ಹೋಟೆಲ್ಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರೋದು. ಕೆಲವು ಹೋಟೆಲ್ಗಳಲ್ಲಿ ಸಮಯ ಬದಲಾವಣೆ ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. ಬನ್ನಿ, ಇಲ್ಲಿರುವಂಥ ಹೋಟೆಲ್ನ ಮಾಲೀಕರಂಥ ಅಡಿಗೆವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಸರ್, ಗ್ಯಾಸಿನ ತೊಂದರೆ ಖಂಡಿತವಾಗಿ ಕೂಡ ಈಗ ಒಂದು 50% ಒಂದು ಕಡಿಮೆ ಆಗಿದೆ. ಬಟ್ ಆದರೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವಂಥ ಯೋಚನೆ ಅಂತೂ ಖಂಡಿತ ಆಗಿದೆ. ಏನೇನು ಆಲ್ಟರ್ನೇಷನ್ ಮಾಡ್ಕೊಳ್ತಾ ಇದ್ರಿ ಸರ್? ಮತ್ತು ದೋಸೆ ಪ್ರಿಯರಿಗೆ ಸಮರ್ಪಕವಾಗಿ ಪೂರೈಕೆ ಮಾಡಲಿಕ್ಕೆ ಆಗ್ತಿದೆಯಾ ದೋಸೆಯನ್ನು ಕೊಡಲಿಕ್ಕೆ?
ಆಗ್ತಾಯಿದೆ. ನೀವು ಹೇಳ್ದಂಗೆ ಗ್ಯಾಸ್ ಈಗ ಒಂದು 50% ಅಷ್ಟು ಕಮರ್ಷಿಯಲ್ಗೆ ಕೊಡ್ತಾ ಇದ್ದಾರೆ. ಬಟ್ ನಾವೇನು ಮಾಡಿದ್ದೀವಿ ಈಗ, ನಾವಂತಲ್ಲ ಎಲ್ಲ ಹೋಟ್ಲವರು ಈಗ ಪರ್ಯಾಯ ವ್ಯವಸ್ಥೆನ ಖಂಡಿತ ಮಾಡ್ಕೊಂಡಿದ್ದೀವಿ. ಏನೇನು ಮಾಡ್ಕೊಂಡಿದ್ದೀರಿ? ಫಸ್ಟ್ ಮೊದಲನೇ ಒಂದು ವಾರ ನಾವು ರೆಸ್ಟ್ರಿಕ್ಟೆಡ್ ಟೈಮಿಂಗ್ಸಲ್ಲೇ ವರ್ಕ್ ಮಾಡಿದೆ. ಕಡಿಮೆ ಟೈಮಿಂಗ್ಸಲ್ಲಿ ಎರಡೇ ಇದು ದೋಸೆ ಹಂಚನ್ನು ಯೂಸ್ ಮಾಡಿದ್ದೆ. ಆಮೇಲೆ ಪೂರಿ ಎಲ್ಲ ನಿಲ್ಲಿಸಿದ್ದೆ. ಈಗ ಅದು ಒಂದು ವಾರ ಆಗ್ತಿದ್ದಂಗೆ ನಾವು ಪರ್ಯಾಯ ವ್ಯವಸ್ಥೆಯಲ್ಲಿ ಇಂಡಕ್ಷನ್ ಸ್ಟವ್ಗಳು ಹಾಕ್ಕೊಂಡಿದ್ದೀನಿ. ಬೇರೆ ತಿಂಡಿ ಮಾಡೋದಕ್ಕೆಲ್ಲ ಪರ್ಯಾಯ ವ್ಯವಸ್ಥೆ ಎಲೆಕ್ಟ್ರಿಕ್ಕು ಇಂಡಕ್ಷನ್ನು ಮಾಡಿಕೊಂಡು ದೋಸೆಗೆ ಉಪಯೋಗಿಸೋ ಗ್ಯಾಸನ್ನು ಮಾತ್ರ ಇರೋ ಸಪ್ಲೈ ಆಗೋ ಗ್ಯಾಸನ್ನು ಮಾತ್ರ ದೋಸೆ ಹಂಚಿಗೆ ಇಟ್ಕೊಂಡಿದ್ದೀವಿ. ಈ ದೋಸೆ ಹಂಚಲ್ಲೂ ಕೂಡ ಗ್ಯಾಸ್ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಬರ್ನರ್ ಮಾಡ್ತಾಯಿದ್ರು. ವಿಶೇಷ ಏನು ಸರ್ ಅದು? ಅದು ಸೆರಾಮಿಕ್ ಬರ್ನರ್ಸ್ ಅಂತ ಒಂದಿದೆ. ಅದೇನಾಗುತ್ತೆ, 40% LPG ಕನ್ಸಂಪ್ಷನ್ ಕಡಿಮೆ ಅದರಲ್ಲಿ. ಸೊ ಮುಂಚಿಂದನೂ ಇತ್ತು, ಇವಾಗ ಅದರದ್ದು ಬೆಲೆ ಗೊತ್ತಾಗ್ತಾ ಇದೆ, ಎಷ್ಟು ಉಪಯೋಗ ಆಗ್ತಾ ಇದೆ ಅಂದರೆ. ಸೊ 40% LPG ಕನ್ಸಂಪ್ಷನ್ ಕಡಿಮೆ ಅದರಲ್ಲಿ, ಬೇಗ ಬಿಸಿ ಆಗುತ್ತೆ ಹಂಚು. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಪೂರಿ ಮಾಡೋದಕ್ಕೆ ಎಲ್ಲ ನಮ್ಮದೇ ಆದ ಒಂದು ಪರ್ಯಾಯ ವ್ಯವಸ್ಥೆ, ಒಂದು ಸ್ಟವನ್ನು ಕಂಡುಹಿಡ್ಕೊಂಡಿದ್ದೀವಿ. ಸೊ ಇಂಥದ್ದೆಲ್ಲ ಮಾಡಿದ್ದೀವಿ. ಸರ್, ಎಲ್ಲರಿಗೂ ಕೂಡ ದೋಸೆ ಸಮರ್ಪಕ ಅಂದರೆ ಕೇಳೋರು, ಯಾಕಂದ್ರೆ ಭಾಳ ಜನ ಬರ್ತಾರೆ, ಇಡೀ ದಿನ ಓಪನ್ ಇರುತ್ತೆ. ಹೇಗೆ ನೀವು ಮ್ಯಾಕ್ಸಿಮಮ್ ಆಲ್ಟರ್ನೇಷನ್ ವ್ಯವಸ್ಥೆ ಮಾಡ್ಕೊಂಡು ಆಗ್ತಿದೆಯಾ ಅದು? ಖಂಡಿತ ಆಗ್ತಿದೆ. ಯಾಕಂದರೆ ನಮ್ಮಲ್ಲಿ ಎಲ್ಲ ಜನ ಬರೋದೇ ಮುಖ್ಯವಾಗಿ ದೋಸೆ ತಿನ್ನೋದಕ್ಕೆ. ಸೊ ದೋಸೆ ಇಲ್ದಿರ ನಾನು ಬೇರೆ ತಿಂಡಿ ಇಟ್ಟರೆ ಇಲ್ಲಿ ಏನೂ ಪ್ರಯೋಜನ ಇಲ್ಲ. ದೋಸೆ ಬರೋ ಟೈಮ್ಗೆ ಇನ್ನೇನಾದ್ರು ಫಿಲ್ಲರ್ಸ್ ಥರ ಇಡ್ಲಿ, ವಡೆ, ಖಾರಾಬಾತು ಅಂತ ತಿನ್ನೋದು. ಸೊ ದೋಸೆ ಬೇಕೇ ಬೇಕು. ಸೊ ಫಸ್ಟ್ ಒಂದು ವಾರ 10 ದಿವಸ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಎರಡೇ ಹಂಚಲ್ಲಿ ಮಾಡೋದಕ್ಕೆ. ಈಗ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಬೇರೆದನ್ನೆಲ್ಲ ಈಗ ದೋಸೆ ಫಾಸ್ಟಾಗೆ ಕೊಡ್ತಾ ಇದ್ದೀವಿ. ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮ್ಯಾಕ್ಸಿಮಮ್ ಗ್ರಾಹಕರಿಗೆ ತೊಂದರೆ ಆಗದ ರೀತಿಯಾಗಿ ಅವ್ರಿಗೆ ಏನು ಇಷ್ಟ, ಎಸ್ಪೆಷಲಿ ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ ಇರ್ಬೋದು, ಖಾಲಿ ದೋಸೆ ಇರ್ಬೋದು, ಇವುಗಳೆಲ್ಲವನ್ನೂ ಕೂಡ ಉಣಬಡಿಸುವಂಥ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಮೈಸೂರಿನ ಮೈಲಾರಿ ಹೋಟೆಲ್ಗಿಲ್ಲ ಗ್ಯಾಸ್ನ ಸಮಸ್ಯೆ. ಮೈಲಾರಿ ಹೋಟೆಲ್ನಲ್ಲಿ ಒಲೆಯಲ್ಲೇ ದೋಸೆಯನ್ನ ತಯಾರು ಮಾಡಲಾಗ್ತದೆ. ಅಲ್ಲೂ ಕೂಡ ದೋಸೆ ಫೇಮಸ್ ಮೈಲಾರಿ ಹೋಟೆಲ್. CM ಸಿದ್ದರಾಮಯ್ಯ ನೆಚ್ಚಿನ ದೋಸೆ ಹೋಟೆಲ್ ಇದು. ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡವರು ಕೂಡ ಅಲ್ಲಿ ದೋಸೆಯನ್ನ ಸವಿದಿದ್ದಾರೆ, ಹೋಗ್ತಾ ಇರ್ತಾರೆ ಕೂಡ. ಆದರೆ ಗ್ರಾಹಕರು ಬರದೆ ವ್ಯಾಪಾರ ಡಲ್ ಹೊಡಿತಾ ಇದೆಯಂತೆ. ಪ್ರವಾಸಿಗರು ಬರೋದಿರೋಕ್ಕೆ ವ್ಯಾಪಾರ ಡಲ್ ಆಗಿದೆ. ಪ್ರವಾಸಿಗರು ಹೋಗ್ತಾ ಇಲ್ಲ ಜಾಸ್ತಿ, ಆ ಕಾರಣಕ್ಕೋಸ್ಕರ ವ್ಯಾಪಾರ ಡಲ್ ಆಗಿದೆ ಅಂತ ಮಾತನಾಡಿದ್ದಾರೆ. ನಮಗೇನು ಪ್ರಾಬ್ಲಮ್ ಆಗಲಿಲ್ಲ ಸ್ವಲ್ಪ, ಯಾಕೆಂದ್ರೆ ನಮ್ಮದು ಸೌದೆ ಒಲೆಲ್ಲ ಮೊದಲಿಂದನೇ ಮಾಡ್ತಿರೋದ್ರಿಂದ ನಮ್ಗೆ ಅಷ್ಟು ಎಫೆಕ್ಟ್ ಆಗಲಿಲ್ಲ. ಗ್ಯಾಸು ಮಾಮೂಲಿ ಬೇರೆ ಇದಕ್ಕೆಲ್ಲ ಬೇಕು, ಒಂದು ಸ್ವಲ್ಪ ಸಾಗು ಮಾಡೋದು ಎಲ್ಲದಕ್ಕೆ ಬೇಕಲ್ಲ, ಆವಾಗ ಕಮರ್ಷಿಯಲ್ ಸಿಗುತ್ತೆ ನಮಗೆ. ಮಾಮೂಲಿ ಬುಕ್ ಮಾಡ್ತೀವಿ, ಸಿಗ್ತಿತ್ತು, ಅಂತ ತೊಂದರೆ ಏನು ಆಗಲಿ. ಈಗ ನಮಗೇನು ಅಷ್ಟೇನು ಅನ್ನಿಸ್ಲಿಲ್ಲ, ಆದರೆ ಜನಗಳಿಗೆ ತುಂಬ ತೊಂದರೆ ಆಗಿದೆ. ಅದರಿಂದ ಸ್ವಲ್ಪ ನಮ್ಮ ವ್ಯಾಪಾರಕ್ಕೂ ಸ್ವಲ್ಪ ಒಂದು 20% ಸ್ವಲ್ಪ ಬಿದ್ದಿದೆ. ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ಟೂರಿಸ್ಟ್ ಎಲ್ಲ ಸ್ವಲ್ಪ ಹೆದರಿಕೆ, ಇನ್ನೂ ಬರ್ತಾ ಇಲ್ಲ ಯಾರು. ಗ್ರ್ಯಾಜುವಲ್ ಆಗಿ ಆಯ್ತಿದೆ ಅಂತ ಅನ್ನಿಸ್ತದೆ. ನೋಡ್ಬೇಕು, ಇವಾಗ 20% ಕಮ್ಮಿ ಆಗಿರಬೇಕು ಅನಿಸುತ್ತೆ. ಹೇಳೋ ಸ್ವಲ್ಪ ಬರ್ತಾ ಇದ್ದಾರೆ, ಪರವಾಗಿಲ್ಲ. ಅಂದರೆ ಸ್ವಲ್ಪ ಹೊರಗಡೆಯಿಂದ ಬರೋಕೆ ಸ್ವಲ್ಪ ಜನ ಹಿಂದೆ ಹೊಡಿತಾ ಇದ್ದಾರಲ್ಲ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಡೌನ್ ಆಗಿಬಿಟ್ಟಿದೆ. ಎಲ್ಲ ಚೆನ್ನಾಗಿದ್ರೇ ಪ್ರವಾಸೋದ್ಯಮನ ಮೇಯ್ನ್. ಮೈಸೂರಿಗೆ ಜೀವ ಇರೋದೇ ಟೂರಿಸ್ಟಿಂದ ಮೈಸೂರಲ್ಲಿ ಏನು ವ್ಯಾಪಾರ ನಡೆಯಲ್ಲ, ಏನು ನಡೆಯಲ್ಲ. ಟೂರಿಸ್ಟ್ ಇರಬೇಕು. ಟೂರಿಸ್ಟ್ ಬರೋ ತನಕ ಸ್ವಲ್ಪ ಎಲ್ಲರಿಗೂ ಪ್ರಾಬ್ಲಮ್, ನಮಗೂ ಅಂತ ಪ್ರಾಬ್ಲಮ್, ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಸುಮಾರು ಮುಚ್ಚಿಕೊಂಡಿದೆ ಅಂತ ಎಲ್ಲ ಕೇಳ್ಪಟ್ಟಿದ್ದೀನಿ. ಸುಮಾರು ಎಲ್ಲ ಹೋಟ್ಲುಗಳೆಲ್ಲ ಹಿಂಗೆ ಗ್ಯಾಸ್ ಪ್ರಾಬ್ಲಮ್ಮು. ಕೆಲವೊಂದು ಸೌದೆ ಒಲೆಯಲ್ಲಿ ಮಾಡೋಕ್ಕಾಗಲ್ಲ, ಅದು ವಿಶಾಲವಾದ ಜಾಗ ಬೇಕು, ಸ್ವಲ್ಪ ಎಲ್ಲದಕ್ಕೂ ತೊಂದರೆ ಆಯ್ತದೆ. ಅದರಿಂದ ಈಗ ಗ್ಯಾಸಲ್ಲೇ ಅನುಕೂಲ ಇರೋದ್ರಿಂದ ಅದರಲ್ಲೇ ಮಾಡೋಕ್ತಿರ್ತಾರೆ. ಇವಾಗ ಗ್ಯಾಸ್ ಸಿಗ್ತಾ ಇಲ್ಲವಲ್ಲ, ಅದು ಪ್ರಾಬ್ಲಮ್. 2 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಕೌಂಟ್ ಡೌನ್. ಅಭ್ಯರ್ಥಿಗಳಿಂದ ಕಡೆ ಕ್ಷಣದ ಕಸರತ್ತು. ಪ್ರತಿಷ್ಠೆ ಕದನ, ಗೆಲ್ಲೋರು ಯಾರು? ಬೈ ಎಲೆಕ್ಷನ್ ಅಖಾಡ. ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ದಾವಣಗೆರೆ ದಕ್ಷಿಣ, ಬಾಗಲಕೋಟೆಯಲ್ಲಿ ಮತದಾನ ನಡೆಯಲಿರುವಂಥದ್ದು. 2 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳಿಂದ ಕಡೆ ಕ್ಷಣದ ಕಸರತ್ತನ್ನ ಮಾಡಲಾಗ್ತಾ ಇದೆ. ಮನೆ ಪ್ರಚಾರವನ್ನ ಮಾಡಲಾಗ್ತದೆ. ಇಂದು ಅಭ್ಯರ್ಥಿಗಳಿಂದ ಮನೆ ಪ್ರಚಾರ. ನಾಳೆಯ ಮತದಾನಕ್ಕೆ ಚುನಾವಣಾ ಆಯೋಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇವತ್ತೇ ಎಷ್ಟೆಷ್ಟು ರೊಕ್ಕ ಬಿಚ್ತಾರೆ, ಎಷ್ಟೆಷ್ಟು ಸಾವಿರ ಒಂದೊಂದು ಓಟಿಗೆ ಖರ್ಚಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಬೈ ಎಲೆಕ್ಷನ್ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ದುಡ್ಡಿನ ಮೇಲೆ ಎಲೆಕ್ಷನ್ ನಡೆಯುತ್ತೆ. ಯಾವ ಪಕ್ಷದವರು ಎಷ್ಟೆಷ್ಟು ಕೋಟಿ ಖರ್ಚು ಮಾಡ್ತಾರೋ ಗೊತ್ತಿಲ್ಲ. ಸಾಕಷ್ಟು ಕೋಟಿ ಅಂತೂ ಹರಿಯುತ್ತೆ. ಒಂದೊಂದು ಓಟಿಗೂ ಲೆಕ್ಕ. ಈಗ ಒಂದೊಂದು ಓಟಿಗೆ ಎಷ್ಟೆಷ್ಟು ಹೊಡಿತಾರೆ ಅನ್ನುವಂಥದ್ರ ಬಗ್ಗೆನೇ ಚರ್ಚೆ ಆಗುತ್ತೆ.
ಇದು ಎರಡು ಕ್ಷೇತ್ರಗಳು ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು ಕಾಂಗ್ರೆಸ್. ಆ ಕ್ಷೇತ್ರಗಳನ್ನ ಉಳಿಸ್ಕೊಳ್ಬೇಕು ಅಂತ, ಕಾಂಗ್ರೆಸ್ಗೆ ಮುಖಭಂಗ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಇವತ್ತೆಲ್ಲದೂ ಕೂಡ ಕಾಂಚಾಣದ ಸದ್ದು ಜೋರಾಗಿ ಆಗುತ್ತೆ ಮತ್ತು ಒಂದ್ ಕಡೆ ಮನೆ ಮನೆ ಪ್ರಚಾರವನ್ನ ಕೂಡ ಅಭ್ಯರ್ಥಿಗಳು ಮಾಡ್ತಾರೆ. ಹೇಗೆ ನಡೀತಾ ಇದೆ ಕಡೆ ಕ್ಷಣದ ಕಸರತ್ತು? ಎಸ್ ಪೃಥ್ವಿರಾಜ್, ಏನು ದಾವಣಗೆರೆ ದಕ್ಷಿಣ ಉಪಚುನಾವಣೆ ಏನು ಕಡೆ ಕ್ಷಣದ ಕಸರತ್ತು ಈಗಾಗಲೇ ನಡೀತಾ ಇರುವಂಥದ್ದು. ಏನು ಮನೆ ಮನೆ ಪ್ರಚಾರಕ್ಕೆ ಅಭ್ಯರ್ಥಿಗಳು ಎಲ್ಲರೂ ಕೂಡ ಕೊನೆಯ ಹಂತದ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಮತದಾರರೊಂದಿಗೆ. ಅದಲ್ಲದೆ ಕೂಡ ಏನು ನಾಳೆ ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು DRR ಶಾಲೆಯಲ್ಲಿ ಈಗಾಗಲೇ ಮಸ್ಟ್ರಿಂಗ್ ಕೂಡ ಆರಂಭವಾಗಿರೋದು. ಏನು ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಮಸ್ಟ್ರಿಂಗ್ ಕಾರ್ಯ ಆರಂಭವಾಗಿದೆ. ಏನು ಸುಮಾರು ಇಲ್ಲಿ ದಕ್ಷಿಣ ಮತಕ್ಷೇತ್ರದ 2,31,072 ಮತದಾರರು ಇದ್ದಾರೆ. ಹೀಗಾಗಿ ಏನು 284 ಮತಗಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಅದಲ್ಲದೆ ಕೂಡ ಗ್ರಾಮೀಣ ಭಾಗದಲ್ಲಿ 50 ಮತಗಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಏನು 76 ಸೂಕ್ಷ್ಮ ಮತಗಟ್ಟೆ ಅಂತೇಳಿ ಈಗಾಗಲೇ ಗುರುತು ಮಾಡಲಾಗಿದೆ. ಅಂಥ ಮತಗಟ್ಟೆಗಳಿಗೆ ಏನು ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈಗಾಗಲೇ ಅಲ್ಲಿ ಒಂದು ಮತಗಟ್ಟೆಗೆ 4 ಸಿಬ್ಬಂದಿಗಳನ್ನು ಹೆಚ್ಚುವರಿಯಾಗಿ ನೇಮಕ ಮಾಡಿದ್ದಾರೆ. ಅದಲ್ಲದೆ ಕೂಡ ಸತತವಾಗಿ ಏನು CC ಕ್ಯಾಮೆರಾ ಕಣ್ಗಾವಲಿನಲ್ಲಿ ಕೂಡ ಚುನಾವಣೆ ನಡೆಯಲಿದೆ. ಯಾಕಂದರೆ ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತ. ಅದಲ್ಲದೆ ಕೂಡ ಏನು ಕಳೆದ ಚುನಾವಣೆಗಳನ್ನು ನೋಡಿದರೆ ಏನು ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಸಂಜೆ 9 ಗಂಟೆವರೆಗೂ ಕೂಡ ಮತದಾನ ಮಾಡಲಿಕ್ಕೆ ಬರ್ತಾ ಇದ್ರು ಅನ್ನೋ ಒಂದು ಆರೋಪಗಳನ್ನು ಕೂಡ ಗಂಭೀರವಾಗಿ ಬಿಜೆಪಿ ಮಾಡುತ್ತೆ. ಈ ನೆಲೆಯಲ್ಲಿ ಸಾಕಷ್ಟು ಬಿಗಿ ಭದ್ರತೆಗಳನ್ನ ಎಲ್ಲ ಮಾಡಿಕೊಳ್ಳಲಾಗಿದೆ. 1,000ಕ್ಕೂ ಅಧಿಕ ಪೊಲೀಸ್ ಹಾಗೂ ಇತರ ಸಿಬ್ಬಂದಿಗಳನ್ನ ಈಗಾಗಲೇ ನೇಮಕ ಮಾಡಲಿದೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಚುನಾವಣಾಧಿಕಾರಿಗಳು ಮಾಡಿಕೊಂಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೆಕ್ಸ್ಟ್ ಬಾಗಲಕೋಟೆಗೆ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ನೆಕ್ ಟು ನೆಕ್ ಫೈಟು, ಎಲ್ಲ ಘಟಾನುಘಟಿ ಅಭ್ಯರ್ಥಿಗಳೇ ಇರುವಂತದ್ದು. ನಾಯಕರು ಕೂಡ ಪ್ರಚಾರವನ್ನ ಮಾಡಿದ್ರು. ಕಡೆ ಕ್ಷಣದ ಸರ್ಕಸ್ ಹೇಗೆ ಮಾಡ್ತಾ ಇದ್ದಾರೆ ಅಂತ? ಪೃಥ್ವಿರಾಜ್, ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಎರಡೂ ನಾಯಕರಿಗೆ ತುದಿಗಾಲಿನಲ್ಲಿ ನಿಲ್ಲಿಸಿದೆ ಅಂತ ಹೇಳಬೇಕಾಗುತ್ತೆ. ಯಾಕಂತಂದ್ರೆ ಚುನಾವಣೆಯ ಬಹಿರಂಗ ಪ್ರಚಾರ ಆರಂಭ ಆದಾಗಿನಿಂದಲೂ ಕೂಡ ಇಲ್ಲಿ ಒಂದು ಫಲಿತಾಂಶವನ್ನು ನಿರೀಕ್ಷೆ ಇಟ್ಕೊಂಡಂತಹ ನಾಯಕರಿಗೆ ಒಂದು ರೀತಿಯಾಗಿ ಜಿದ್ದಾಜಿದ್ದಿನ ಕಣವಾಗಿ ಏರ್ಪಟ್ಟಿದೆ. ಯಾಕಂದ್ರೆ ಯಾವ ಪಕ್ಷ ಯಾವ ರೀತಿಯಾಗಿ ಮುನ್ನಡೆಯಲಿದೆ ಅನ್ನೋದ್ರ ಬಗ್ಗೆ ಅಂದಾಜು ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವಂತಹ ವಾತಾವರಣ ಇರೋದ್ರಿಂದಾಗಿ ಸಹಜವಾಗಿ ಇನ್ನು ಎರಡೂ ಪಕ್ಷಗಳಿಂದ ಘಟಾನುಘಟಿ ನಾಯಕರು ಬಂದು ಇಲ್ಲಿ ಪ್ರಚಾರವನ್ನ ನಡೆಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ಕ್ಷೇತ್ರ ಪ್ರತಿಷ್ಠೆ ಆಗಿರೋದ್ರಿಂದ ಸುಮಾರು 6 ದಿನಗಳ ಕಾಲ ಇಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯಿಂದ ವಿಜೇಂದ್ರ ಅವರು ಕೂಡ 3 ದಿನಗಳ ಕಾಲ ಪ್ರಚಾರ ನಡೆಸಿದರೆ ಅವರ ತಂದೆಯವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ 2 ದಿನಗಳ ಕಾಲ ಪ್ರಚಾರ ನಡೆಸಿರುವಂತದ್ದು. ಅವರಿಗೆ ಹಲವು ನಾಯಕರು ಸಾಥನ್ನು ನೀಡಿರುವಂತದ್ದು. ಇವತ್ತು ಕೊನೆ ದಿನ ಅಂದ್ರೆ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಕೇವಲ 5 ಜನರನ್ನ ಕರ್ಕೊಂಡು ಮನೆ ಮನೆ ಪ್ರಚಾರವನ್ನ ನಡೆಸ್ತಾ ಇರುವಂತದ್ದು. ಇನ್ನು ರಾತ್ರಿ ವೇಳೆಯಲ್ಲಿ ಒಂದಿಷ್ಟು ಬದಲಾವಣೆಗಳು, ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಚಟುವಟಿಕೆಗಳ ಮೇಲೆ ಈ ಒಂದು ಚುನಾವಣೆ ಫಲಿತಾಂಶ ನಿರೀಕ್ಷೆ ಮಾಡಬಹುದು ಅನ್ನೋಂಥದ್ದು ಎಲ್ರಿಗೂ ಕೂಡ ತಿಳಿದಿರುವಂತಹ ವಿಚಾರ. ಅದೇ ಹಿನ್ನೆಲೆಯಲ್ಲಿ ಇದೀಗ ಕೊನೆ ಹಂತದ ಕಸರತ್ತು ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ಪಕ್ಷದ ಕಡೆಗೆ ಮತದಾರರು ತಿರುಗ್ತಾರೆ ಅನ್ನುವಂಥದ್ದು ಇಲ್ಲಿ ಕುತೂಹಲ ಆಗಿರುವಂಥದ್ದು. ಇನ್ನು ನಾಳೆ ನಡೆಯುವಂತಹ ಮತದಾನ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಇವತ್ತು ಮಸ್ಟ್ರಿಂಗ್ ಕಾರ್ಯ ಕೂಡ ಬಾಗಲಕೋಟೆಯ ನವನಗರದ ಡಿಗ್ರಿ ಕಾಲೇಜಿನಲ್ಲಿ ನಡೀತಾ ಇರುವಂಥದ್ದು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 322 ಮತಗಟ್ಟೆಗಳಿದ್ದಾವೆ. ಸುಮಾರು 2,59,797 ಮತದಾರರು ಇರುವಂಥದ್ದು. ಕಳೆದ ಬಾರಿಗೆ ಹೋಲಿಸಿದ 15,000 ಮತದಾರ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಮತಗಟ್ಟೆಗಳ ಸಂಖ್ಯೆಯು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಈ ಬಾರಿ ಒಂದು ಮತದಾನದ ಪ್ರಮಾಣವನ್ನ ಹೆಚ್ಚಿಸುವುದಕ್ಕೆ ಅಂತ ಹೇಳಿ 5 ವಿಶೇಷ ಮತಗಟ್ಟೆಗಳನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಅದರಲ್ಲಿ 2 ಸಖಿ ಮತಗಟ್ಟೆಗಳು ಅಂದ್ರೆ ಪಿಂಕ್ ಮತಗಟ್ಟೆಗಳನ್ನು ಮಾಡಿರುವಂತದ್ದು. ಒಂದು ಎಥಿಕ್ ಮತಗಟ್ಟೆ, ಮತ್ತೊಂದು ವಿಕಲಚೇತನರಿಗಾಗಿ 2 ವಿಶೇಷ ಮತಗಟ್ಟೆಗಳನ್ನು ಮಾಡಿರುವಂತದ್ದು. ಇನ್ನು ವಿಕಲಚೇತನರನ್ನ ಕರ್ಕೊಂಡ್ಬರೋದಕ್ಕೆ ಅಂತೇಳಿ ವಾಹನದ ವ್ಯವಸ್ಥೆ ಆಗಿರ್ಬೋದು ಮತ್ತು ಬಿಸಿಲು ಜಾಸ್ತಿ ಇರೋದ್ರಿಂದಾಗಿ ಮತಗಟ್ಟೆಗಳ ಮುಂಭಾಗದಲ್ಲಿ ಒಂದಿಷ್ಟು ಪೆಂಡಾಲ್ ಹಾಕುವಂತದ್ದಾಗಿರ್ಬೋದು, ವೇಟಿಂಗ್ ರೂಮ್ಗಳನ್ನು ನಿರ್ಮಾಣ ಮಾಡುವಂತ ಅವರಿಗೆ ಕುಡಿಯುವ ನೀರು ಸೇರಿದಂತೆ ಬೇಸಿಕ್ ನೀಡ್ ಏನಿದೆ ಅದನ್ನು ಕೊಡುವಂತಹ ವ್ಯವಸ್ಥೆಯನ್ನ ಚುನಾವಣಾ ಆಯೋಗ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿ.